ಅರೆ ಕಡಿಮೆ ಹಾಕು ಆದ್ರೆ ಅಸಲಿ ಹಾಕು. MDH ಕಾಶ್ಮೀರಿ ಕೆಂಪು ಮೆಣಸಿನ ಪೌಡರ್. ಇನ್ನು ಪಹಲ್ಗಾಮ್ ದಾಳಿಯಾಗಿ ಇವತ್ತಿಗೆ 13 ದಿನ. ಆದರೆ ಈವರೆಗೂ ಆ ಉಗ್ರರು ಪತ್ತೆಯಾಗಿಲ್ಲ. ಉಗ್ರರನ್ನ ಸೆರೆ ಹಿಡಿಯೋದಕ್ಕೆ ನಿಂತಿರುವಂತಹ ತನಿಖಾ ತಂಡಗಳಿಗೆ ಪಾಕಿಸ್ತಾನವೇ ದಿಕ್ಕು ತಪ್ಪಿಸುವಂತ ಯತ್ನ ಮಾಡ್ತಾ ಇದೆಯಾ, ಹೀಗೊಂದು ಗುಮಾನಿ ಎದ್ದಿದೆ. ಈ ಮಧ್ಯೆ ಬೈಸರನ್ನಲ್ಲಿ ಅಂಗಡಿ ತೆರೆದಿದ್ದಂತ ವ್ಯಾಪಾರಿಯೋರ್ವ ನಾಪತ್ತೆಯಾಗಿರೋದು ಅನುಮಾನಕ್ಕೆ ಕಾರಣ ಆಗಿದೆ. ಪಹಲ್ಗಾಮ್ ದಾಳಿಯಾಗಿ 13 ದಿನ ಇನ್ನೂ ಆಗಿಲ್ಲ ಉಗ್ರರ ದಮನ. NIA ತನಿಖೆ ದಿಕ್ಕು ತಪ್ಪಿಸಲು ಷಡ್ಯಂತ್ರ ರೂಪಿಸಿದ್ಯಾ ಪಾಕಿಸ್ತಾನ. ಏಪ್ರಿಲ್ 22 ಮಂಗಳವಾರ ಮಠಮಠ ಮಧ್ಯಾಹ್ನ ಪಹಲ್ಗಾಮ್ನ ಬೈಸರನ್ ವ್ಯಾಲಿಯಲ್ಲಿ 26 ಪ್ರವಾಸಿಗರ ನೆತ್ತರು ಹರಿದಿತ್ತು. ಈ ದಾಳಿ ನಡೆದು ಇಂದಿಗೆ 13 ದಿನವಾಗಿದೆ. ಆದರೆ ಈವರೆಗೂ ರಕ್ತ ಹರಿಸಿದ ನರರಾಕ್ಷಸರ ದಮನವಾಗಿಲ್ಲ. ಇದಕ್ಕೆ ಕಾರಣ ನಕಲಿ ಫೋನ್ ಕಾಲ್ಸ್ ಅಂತ ಹೇಳಲಾಗ್ತಿದೆ. 13 ದಿನದಲ್ಲಿ 200ಕ್ಕೂ ಹೆಚ್ಚು ಫೇಕ್ ಕಾಲ್ಸ್ಗಳು ಬಂದಿದ್ದು NIA ಅಧಿಕಾರಿಗಳನ್ನೇ ದಿಕ್ಕು ತಪ್ಪಿಸೋ ಪ್ರಯತ್ನ ನಡೆದಿದೆ. ದಾಳಿಯ ನಂತರ ಬರೋಬ್ಬರಿ 200ಕ್ಕೂ ಹೆಚ್ಚು ನಕಲಿ ಕರೆಗಳು ಬಂದಿದ್ದು ನಕಲಿ ಕರೆಗಳನ್ನ ಮಾಡ್ತಾ ಇರೋ ಕಿಡಿಗೇಡಿಗಳು ಸುಳ್ಳು ಸುಳಿವು ನೀಡುತ್ತಿದ್ದಾರೆ. ಯಾವ ಸುಳಿವನ್ನು ನಿರ್ಲಕ್ಷಿಸಬಾರದು ಅಂತ NIA ಕ್ರಮ ಕೈಗೊಳ್ಳುತ್ತಿದೆ. ಹೀಗಾಗಿ ನಕಲಿ ಕರೆ ಮತ್ತು ಸುಳ್ಳು ಸುಳಿವುಗಳೇ ನಿಜವಾದ ತನಿಖೆಗೆ ಅಡ್ಡಿಯಾಗ್ತಿದೆ. ಹಳೆ ವಿಡಿಯೋಗಳನ್ನ ಬಿಟ್ಟು ದಾರಿ ತಪ್ಪಿಸೋ ಯತ್ನ ನಡೆಯುತ್ತಿದೆ. ಗುಪ್ತಚರ ಇಲಾಖೆ ಪ್ರಕಾರ ಇದೆಲ್ಲ ಪಾಕಿಸ್ತಾನವೇ ರೂಪಿಸಿರೋ ಷಡ್ಯಂತ್ರ ಅಂತ ಹೇಳಲಾಗ್ತಿದೆ. ಇದೀಗ ಉಗ್ರರು ಶ್ರೀಲಂಕಾಗೆ ಹೋಗಿದ್ದಾರೆಂಬ ಮಾಹಿತಿ ನೀಡಿ ದಿಕ್ಕು ತಪ್ಪಿಸೋ ಯತ್ನ ನಡೆಯಿತಾ ಎಂಬ ಬಗ್ಗೆ ತನಿಖೆ ನಡೆಸಲಾಗ್ತಿದೆ. LAT ಉಗ್ರರಿಗೆ ಪಾಕ್ ಆಶ್ರಯ ನೀಡಿದ್ದ ಬಯಲು. ಪಹಲ್ಗಾಮ್ ನರಮೇಧಕ್ಕೆ ಇದೇ ಜಾಗದಲ್ಲಿ ಪ್ಲಾನ್ ಆಗಿರೋ ಶಂಕೆ ಇದೆ. ಪಾಕ್ನ ಖೈಬರ್ ಪಖ್ತೂನ್ಖ್ವಾ ಪ್ರದೇಶದಲ್ಲಿ ಜಂಗಲ್ ಮಂಗಲ್ ಎಂಬ ಕ್ಯಾಂಪ್ ತೆರೆದು ಉಗ್ರರಿಗೆ ತರಬೇತಿ ನೀಡಿರೋದು ಬಯಲಾಗಿದೆ. ಪಾಕ್ನ ISI LAT ಕಮಾಂಡರ್ಸ್ಗಳು ಉಗ್ರ ಹಫೀಜ್ ಸಯೀದ್ ಈ ಕ್ಯಾಂಪ್ಗೆ ಬಂದು ಹೋಗಿದ್ದಾನಂತೆ. ಉಗ್ರರ ಭೀಕರ ದಾಳಿ ಸ್ಥಳೀಯರ ಮೇಲೆ ಹೆಚ್ಚಾಯಿತು ಅನುಮಾನ. ಈ ಮಧ್ಯೆ ಬೈಸರನ್ ವ್ಯಾಲಿಯಲ್ಲಿ ದಾಳಿಗೂ 15 ದಿನದ ಮುನ್ನ ಅಂಗಡಿ ತೆರೆದಿದ್ದ ವ್ಯಾಪಾರಿಯೊಬ್ಬ ನಾಪತ್ತೆಯಾಗಿದ್ದಾನೆ. ದಾಳಿ ದಿನದಿಂದಲೂ ಅಂಗಡಿ ಮುಚ್ಚಿರೋ ಮಾಲೀಕ ಪರಾರಿಯಾಗಿದ್ದು ಈತನ ಮೇಲೆ ಅನುಮಾನ ಮೂಡಿದೆ. ಪಹಲ್ಗಾಮ್ ಅಟ್ಯಾಕ್ ಬಗ್ಗೆ ಮೊದಲೇ ಇತ್ತ ಸುಳಿವು. ಈ ಮಧ್ಯೆ ಏಪ್ರಿಲ್ 22ಕ್ಕೂ ಮೊದಲು ಉಗ್ರರು ದಾಳಿ ನಡೆಸುವ ಬಗ್ಗೆ ಗುಪ್ತಚರ ಇಲಾಖೆ ಎಚ್ಚರಿಕೆ ನೀಡಿತ್ತು ಎನ್ನಲಾಗಿದೆ. ಏಪ್ರಿಲ್ 19ಕ್ಕೆ ಪ್ರಧಾನಿ ಮೋದಿ ಜಮ್ಮು ಕಾಶ್ಮೀರ ಪ್ರವಾಸ ಕೈಗೊಳ್ಳಬೇಕಿತ್ತು. ಆದರೆ ಕೊನೆ ಕ್ಷಣದಲ್ಲೇ ರದ್ದಾಗಿತ್ತು. ಈ ವೇಳೆ ಮಾಹಿತಿ ಕಲೆ ಹಾಕಿದ್ದ ಗುಪ್ತಚರ ಇಲಾಖೆ ಅಧಿಕಾರಿಗಳು ದಾಳಿಯ ಬಗ್ಗೆ ಎಚ್ಚರಿಕೆ ನೀಡಿದ್ರು ಎನ್ನಲಾಗಿದೆ. ಬ್ಯೂರೋ ರಿಪೋರ್ಟ್ TV9. MDH ನ ಕಿಚನ್ ಅಲ್ಲಿದ್ರೆ ನಾವು ಎಲ್ಲವನ್ನು ಮಾಡಬಹುದು. ಬೆಂಗನ್ ಕಾ ಬರ್ತಾ, ಆಲೂ ಗೋಬಿ, ಭಿಂಡಿ ಮಸಾಲಾ, ಇನ್ನೂ ಬಹಳಷ್ಟು. MDH